ರಳ್ಳಿ ಪಡ್ಡೆಗಳು ನಾವು ಕೊಡುವ ರಳ್ಳಿ ಪಡ್ಡೆಗಳು ನಾವು. ಸುಂದ್ರ ಏ ಸುಂದ್ರ ಸುಂದ್ರಿ ಸುಂದ್ರಿ ಏ ಸುಂದ್ರಿ ಏನವ ಕೆಮ್ಮು ತಡಿಯಕ್ಕಾಗ್ತಾ ಇಲ್ಲ, ಜ್ವರನೂ ಬಂದೈತೆ. ಬಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀಯೇನವ್ವ? ಸುಂದ್ರ ಏ ಸುಂದ್ರ 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 ಅಯ್ಯ 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 ಸುಂದ್ರ ಸುಂದ್ರ ಯಾಕೆ ಹಂಗ ಒಂದೇ ಸಮನೆ ಬಡ್ಕತ್ತಿದ್ಯಾ ಮೊಬೈಲ್ ರಿಂಗ್ ಆದಂಗೆ? ಏ ಅಮ್ಮಂಗೆ ಹುಷಾರಿಲ್ವಂತೆ ಕಣೋ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕಾಗಲ್ವಾ? ತಾಯಿನ ಜವಾಬ್ದಾರಿ ಸ್ವಲ್ಪನಾರು ಇದೆಯಾ ನಿನ್ಗೆ? ನಿನಗೇನ್ ಅಕ್ಕನ? ನಿನಗೂ ತಾಯಿ ತಾನೆ, ನೀನೇ ಆಸ್ಪತ್ರೆ ಕರ್ಕೊಂಡು ಹೋಗು. ನಾನ್ ತವ್ರ ಮನೆಗ್ ಬಂದಿರೋದು ಒಂದೆರಡು ದಿನ ಆರಾಮಾಗಿ ಇರಕ್ಕೆ, ಹಾಸ್ಪಿಟ್ಲಿಗೆ ನನ್ ಕೈಲಿ ಕರ್ಕೊಂಡು ಹೋಗಕ್ಕಾಗಲ್ಲ. ಆಸ್ತಿಲ್ ಪಾಲ್ ಕೇಳಕ್ ಗೊತ್ತಾಗುತ್ತೆ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಲೋ ಟಿವಿಲಿ 10:30ಗೆ ಜ್ಯೋತಿಷ್ಯ ಪ್ರೋಗ್ರಾಮ್ ಬರುತ್ತೆ, ನಾನ್ ನೋಡ್ಬೇಕು. ನಾನ್ ಅದೇ ಟಿವಿಲಿ 11 ಗಂಟೆಗೆ ಕ್ರಿಕೆಟ್ ನೋಡ್ಬೇಕು. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಈ ಕೆಮ್ಮು ತಡಿಯಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಬೇಗ ಯಾರಾದ್ರೂ ಒಬ್ರು ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರು. ಅಮ್ಮ ಒಂದ್ ಕೆಲ್ಸ ಮಾಡು, ನಿಂಬೆ ಹಣ್ಣ ಚೆನ್ನಾಗಿ ತಲೆಗೆ ತಿಕ್ಕು, ಐಸ್ ವಾಟರ್ ಕುಡಿ, ಒಂದ್ ಒದ್ದೆ ಬಟ್ಟೆ ಮೇಲೆ 12 ಗಂಟೆ ಮಲ್ಕೋ. ಕೆಮ್ಮು ಹೋಯ್ತದೇನಪ್ಪ? ಇಲ್ಲ ನೀನೇ ಹೊಂಟೈತ್ಯಾ, ಪೀಡೆ ತೊಲಗ್ತು ಅಂತ ಮಣ್ಣು ಮಾಡ್ಬಿಟ್ಟು ಬರ್ತೀನಿ. ಅಯ್ಯೋ 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 ನಿನ್ನ ಲೇ, ತಾಯಿ ಅಂದ್ರೆ ಏನ್ ಅನ್ಕೊಂಡಿದ್ಯೋ? ದೇವಸ್ಥಾನ ದೇವಸ್ಥಾನ ಇದ್ದಂಗೆ. ಅದಕ್ಕೇನೀಗ? ಲೇ, ಜನ್ಮ ಕೊಟ್ಟ ತಾಯಿಗೆ ಅರ್ಧ ಗಂಟೆ ಟೈಮ್ ಕೊಡಕ್ಕಾಗಲ್ವೇನ ನಿನ್ಗೆ? ಒಂದೊತ್ತು ಊಟ ಹಾಕಿದ್ರು ಒಡಿಯಕ್ ಹೋದ್ರೆ ಕಚ್ಚಕ್ ಬರ್ತದೆ ನಾಯಿ ಅಂತ, ನಾಯಿಗಿಂತ ಚಿಕ್ಕ ಜನ್ಮ ಆಗೋಯ್ತಲ್ಲ ನಿಂದು. ಯಾವ್ದೋ ಜನ್ಮ ನಿಂದು? ಚಿಕ್ಕ ನಾಯಿ. ನಮ್ ತಾಯಿ ನಾವ್ ಹೆಂಗ್ ಬೇಕಾದ್ರೂ ನೋಡ್ಕೋತೀವಿ, ನಿನಗೇನು? ಲೇ, ಒಬ್ಳು ತಾಯಿ ಆಗವಳೆ ಅಂತಂದ್ರೆ ತನ್ನ ಮಗನಿಗೆ ಮಾತ್ರ ತಾಯಿ ಅಲ್ಲ ಕಣ್ಲಾ, ನನ್ನಂತ ಎಷ್ಟೋ ಅನಾಥರಿಗೂ ತಾಯಿ ಸಮಾನ. ಏಟು ಅನ್ಕಿತ್ತು ಅವ್ರ ಮನೆಗೆ ಹೋಗ್ಬಿಟ್ಟು, ಅವ್ವ ಹೊಟ್ಟೆ ಹಸಿತೈತೆ, ಉಣ್ಣಕ್ಕೇನಾರ ಅನ್ನ ಹಾಕವ ಅಂತಂದ್ರೆ, ಮಗಿ ಇವತ್ತು ಅನ್ನ ಖಾಲಿ ಆಗೋಗ್ಬಿಟ್ಟದೆ, ರೈಸ್ ಹಾಕು ಅಂತ ಬಡಿಸವ್ರೆ. ಅಣ್ಣ, ಇವನ್ ಗಾಡಿ ಮೇಲೆ ತಾಯಿ ಆಶೀರ್ವಾದ ಅಂತ ಹಾಕಿಲ್ಲ ಅಣ್ಣ, ಹೆಂಡತಿ ಕೃಪೆ ಅಂತ ಹಾಕಿದಾನೆ. ಓಹೋ ಲೇ, ಹೆಂಡತಿ ಇಲ್ಲ ಅಂದ್ರೆ ಹುಟ್ಬೋದು, ಅದ್ರ ತಾಯಿ ಇಲ್ಲ ಅಂದ್ರೆ ಹುಟ್ಟಕ್ ಆಗಲ್ಲ ಕಣೋ. ಏನ ಮಗ ಇದು? ಜಾರ್ ಜಲಕ್ಕು ಜಲಕ್ಕುಳೆಲ್ಲ ಸೈಡ್ ಮಡಿಕೊಳ್ಳೋ ನೋಡೋ. ಅಷ್ಟಿಲ್ದೆ ನಮ್ಮಣ್ಣ ಅಮಿತಾಬ್ ಬಚ್ಚನ್. ಹಲೋ, ಅಮಿತಾಬ್ ಬಚ್ಚನ್ ನಿಮ್ಮಣ್ಣನ? ಇಲ್ಲ, ಜೈಬಾದ್ರಿ ನಮ್ಮ ಅಕ್ಕ. ಹೇಳ್ತಾ ಇದ್ದೀನಿ, ಅಮಿತಾಬ್ ಬಚ್ಚನ್ ನಮ್ಮಣ್ಣ ಒಂದ್ ಸಿನಿಮಾಲ್ ಏನ್ ಹೇಳೋರು ಗೊತ್ತಾ? ಆಜ್ ಮೇರೆ ಪಾಸ್ ಬಂಗ್ಲಾ ಹೈ, ಗಾಡಿ ಹೈ, ಬ್ಯಾಂಕ್ ಲಾಕರ್ ಹೈ, ತುಮಾರೆ ಪಾಸ್ ಕ್ಯಾ ಹೈ? ಕೀ ಹೈ, ಮೇರೆ ಪಾಸ್ ಮಾ ಹೈ ಅಂದವ್ರೆ ಕಣ. ನಮ್ ತಾಯಿನ ನಾನು ಹಿಂಗೆ ನೋಡ್ಕೊಳ್ಳೋದು, ಅದೇನ್ ಮಾಡ್ಕತ್ತೀರ ಮಾಡ್ಕೋಗಿ. ತಂಗವ್ವ, ನಾನೀಗ ಆಚೆಗೆ ಹೋಗ್ಬಿಟ್ಟು ಬರ್ತೀನಿ, 11 ಗಂಟೆಗೆ ಬಂದು ಕ್ರಿಕೆಟ್ ನೋಡ್ತೀನಿ. ಸರಿ, ನಾ 10:30ಗೆ ಜ್ಯೋತಿಷ್ಯ ಪ್ರೋಗ್ರಾಮ್ ನೋಡ್ಬೇಕು. ಮಗ ಹುಷಾರು. ಲೇ, ನೋಡ್ದೇನೋ ಆ ತಾಯಿ ಹೃದಯ ಏನ್ ಮಿಡಿಯುತ್ತೆ ಅಂತ. ಸುಮಾರು ಸಿನಿಮಾದಲ್ಲಿ ಪಂಡ್ರಿ ಬಾಯರು ಇದೇ ರೇಂಜಲ್ಲಿ ಆಕ್ಟ್ ಮಾಡವ್ರೆ, ನಾನು ನೋಡಿದ್ದೀನಿ. ಕಳ್ಡೆ ಸೆಟ್ಲೈಟು ಹೋಗ, ಅಮ್ಮನ್ ಕರ್ಕೊಂಬನ್ರಿ ಹೋಗ್ರ. ಲೋ ಹುಡುಗ್ರ, 1000ದಾಗೆ 10 ಜನ ತಾಯಂದ್ರು ಹೆರಿಗೆ ಟೈಮ್ನಾಗ ಸಾಯ್ತಾರಂತ. ಈ ವಿಷಯ ನಿಮ್ಗೆ ಗೊತ್ತಿರ್ಲಿಲ್ವೇನ್ರು? ಇಲ್ಲ ಅಣ್ಣ, ಚಪ್ಪಾಳೆ ಹೊಡೆಯೋದಾ? ಬೇಡ, ಇದು ಚಪ್ಪಾಳೆ ಹೊಡೆಯೋ ಮ್ಯಾಟ್ರ್ ಅಲ್ಲ, ಸೀರಿಯಸ್ ವಿಷಯ. ಈ ತಾಯಿನ ಈಗ ಹಾಸ್ಪಿಟ್ಲ್ ಕರ್ಕೊ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ, ಆಮೇಲೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅವ್ರ ಮಕ್ಕಳನ್ನ ಕರೆಸಿ ಪಂಚಾಯತಿ ಮಾಡವ. ಆಟೋದ್ಗೆ ಟೈಮ್ ಕರೆಕ್ಟಾಗಿ 10:30 ಆಗಿರ್ತದೆ. 10:30ಗೆ ಜ್ಯೋತಿಷ ಪ್ರೋಗ್ರಾಮ್ ಬಿಟ್ಟು 11 ಗಂಟೆಗೆ ಕ್ರಿಕೆಟ್ ಮ್ಯಾಚ್ ಬಿಟ್ಟು ಅವ್ರಿಬ್ರು ಸ್ಟೇಷನ್ಗೆ ಬರ್ತಾರ? ಬರ್ಲಿಲ್ಲ ಅಂತ ಅಂದ್ರೆ ಸ್ಟೇಷನ್ನ ಕಬಡ್ಡಿ ಮ್ಯಾಚ್ ನಾನು ಸುರು ಹಚ್ಕೊಂತೀನಿ. ಏಯ್, ಕಳ್ತನಕ್ಕೆ ಹೋದ್ ಮನೆಯಲ್ಲಿ ಏನು ಗಿಟ್ಟಿಲ್ಲ ಅಂದಲ್ಲ, ಮತ್ತೆ ನನಗೆ ಯಾಕೋ ಮಾಮೂಲು ಕೊಟ್ಟೆ? ಅಲ್ಲ, ಅಲ್ಲಿ ನನಗಾದ ನಿರಾಶೆ ನಿಮಗೂ ಆಗ್ಬಾರ್ದು ಅಂತ. ಏಯ್, ಕಳ್ಳ ಆದ್ರೂ ನಿನ್ನಲ್ಲಿ ನಿಯತ್ತು ತುಂಬಿ 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 ಹರಿತಾ ಇದೆ ಕಣ. ಐ ಲವ್ ಯು ವೆರಿ ಮಚ್. ಕಾಳಪ್ಪವ್ರೆ, ಏನ್ ಮಾಡ್ತಾ ಇದ್ದೀರಾ? ಇವನ ಹೆಸರು ಕಳ್ಮಂಜ ಅಂತ, ಸಮಾಜ ಸೇವಕ.
ಕಳ್ತನನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನಾವಿಬ್ರು ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಕಾಳಪ್ಪವ್ರೆ, ಫೋನ್ನಲ್ಲಿ ನಾನು ನಿಮ್ಗೊಬ್ಬನ ಬಗ್ಗೆ ಹೇಳಿದ್ನಲ್ಲ, ಅದು ಇವನೇ. ನೀನೇನೇನೋ ತಾಯಿಗೆ ಹಿಂಸೆ ಕೊಡ್ತಾ ಇರೋನು. ಏಯ್, ಒದ್ದು ಒಳಗಡೆ ಹಾಕಿ ಅತ್ಯವಶ್ಯಕವಾಗಿರೋ ನರ್ಗಳನ್ನೆಲ್ಲ ಕಟ್ ಮಾಡಾಕ್ಬಿಡ್ತೀನಿ. ಏನೇ ಕಮಲ, ನೀನೇ ಏನೇ ಕಂಪ್ಲೇಂಟ್ ಕೊಟ್ಟಿದ್ದು? ತಾಯಿನ ಹೆಸರಿಡಿದು ಕರೀತೀಯೇನೋ? ನೀನೇ ತಾನೇ ಹೆಸರು ಹೇಳಕ್ ಒಬ್ಬ ಮಗ ಬೇಕು ಅಂತ ನನಗೆ ಜನ್ಮ ಕೊಟ್ಟಿದ್ದು. ಪಾಪ ತಂದೆ ತಾಯಿಗಳು ಸತ್ತ ಮೇಲೆ ತಮಗೆ ಕೊಳ್ಳಿ ಇಡಬೇಕು ಅಂತ ಒಬ್ಬ ಮಗುಗೆ ಜನ್ಮ ಕೊಡ್ತಾರೆ. ನೀನು ಇಂಥ ತಾಯಿಗೆ ಬದುಕಿದಾಗ್ಲೇ ಕೊಳ್ಳಿ ಇಡ್ತೀಯ? ನೋಡು, ಗಂಡ ಹೆಂಡತಿ ಸಂಬಂಧ ಅನ್ನೋದು ಬಸ್ಸು ಬಸ್ ಸ್ಟ್ಯಾಂಡ್ ಇದ್ದಂಗೆ. ಹೆಂಡತಿ ಅನ್ನೋ ಬಸ್ಸು 100 ಬರ್ಬೋದು 100 ಹೋಗ್ಬೋದು, ಆದ್ರೆ ಬಸ್ ಸ್ಟ್ಯಾಂಡ್ ಅಲ್ಲೇ ಇರುತ್ತೆ. ಆದ್ರೆ ತಾಯಿ ಮಗನ ಸಂಬಂಧ ಸೈಕಲ್ ಸ್ಟ್ಯಾಂಡ್ ಇದ್ದಂಗೆ. ಸೈಕಲ್ ಎಲ್ಲಿ ಹೋದ್ರೂ ಸ್ಟ್ಯಾಂಡ್ ಜೊತೆಲೇ ಬರ್ತಾ ಇರುತ್ತೆ. ಏನಣ್ಣ ಇದು? ಜಾರ್ಜ್ ಜಲಕ್. ಲೇ, ನೀವು ಹೊಟ್ಟೆಲಿರ್ಬೇಕಾರೆ ಡಾಕ್ಟ್ರು ತಾಯಂದಿರಿಗೆ ಎಷ್ಟೋ ಊಟನ ಬಿಡಿ ಅಂತಾರೆ. ಅದು ಅವ್ರಿಗೆ ಇಷ್ಟ ಇದ್ರು ನಿಮಗೋಸ್ಕರ ತ್ಯಾಗ ಮಾಡಿ ಬಿಡ್ತಾರೆ ಕಣ್ಲಾ. ಚಪ್ಲಿನ ಜೋಪಾನವಾಗಿ ಮನೆ ಒಳಗಿರೋ ಸ್ಟ್ಯಾಂಡಲ್ಲಿ ಬಿಡ್ತಾರೆ, ಆದ್ರೆ ಇವರು ತಾಯಿನೇ ಆಚೆ ಬಿಡ್ತಾರೆ. ನಾಯಿಗಳು. ಅಲ್ಲಮ್ಮ, ಒಂದು ಹೆಣ್ಣಾಗಿ ಯಾಕಮ್ಮ ನಿನಗೆ ಈ ಥರ ಬುದ್ಧಿ? ಮೊದಲು ಚೆನ್ನಾಗೇ ನೋಡ್ಕೋತಾ ಇದ್ರು, ಮದುವೆ ಆದ್ಮೇಲೆ ಬದಲಾಗ್ತಿದ್ರು. ತಿಳ್ಕೊಳ, ಯಾವನೋ ಒಂದ್ಸಲಿ ನಿಂತರನೇ ಪ್ರೇಮಿ ಅವನ ಗರ್ಲ್ ಫ್ರೆಂಡ್ ಕೇಳದ್ನಂತೆ, ನಿನಗೇನ್ ಬೇಕು ಚಿನ್ನ ಅಂತ. ಅದಕ್ಕೆ ಅವಳು ಹೇಳದ್ಲಂತೆ, ನಿಮ್ಮ ತಾಯಿ ಹೃದಯ ಬೇಕು ಅಂತ. ಇವನು ಹೋಗಿ ಅವಳ ತಾಯಿ ಹೃದಯನ ಬಗದು ತಟ್ಟೆಲ್ ಹಾಕೊಂಡು ತಗೊಂಡು ಓಡ್ತಾ ಇದ್ದ. ಡೈಲಾಗ್ ನಾ ಎಲ್ಲಾ ಸಿನಿಮಾಲು ಎಲ್ಲಾ ಲ್ಯಾಂಗ್ವೇಜಲ್ಲೂ ಕೇಳ್ಬಿಟ್ಟಿದೀನಿ. ಅಂದರೂ ಇದನ್ನ ಹೇಳ್ಬೇಕು ಅಂತಂದ್ರೆ 2 ನಿಮಿಷ ಆಚೆ ಇರ್ತೀನಿ, ಬರ್ಲಾ? ಒಂದ್ ನಿಮಿಷ ಇರೋ, ಬೇಕಾದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳ. ತಟ್ಟೆಲಿ ಹೃದಯ ಬದಲು ಕಿಡ್ನಿ ತಗೋ ಹೋಗ್ತಾ ಇರ್ತಾನೆ ಅಂತ. ನಿಲ್ಸೋದಾಗ ಸ್ಟಾಪ್. ನಿಮ್ಗೆ ಎಷ್ಟು ಆಸ್ತಿ ಇದೆ? 20 ಎಕರೆ ಜಮೀನಿದೆ. ಒಬ್ಬೊಬ್ರು ಹೆಸರಲ್ಲಿ 5-5 ಎಕರೆ ಬರ್ದು 10 ಎಕರೆ ನಿಮ್ಮ ಹೆಸರಲ್ಲಿ ಇಟ್ಕೊಳ್ಳಿ ಮಮ್ಮಿ. ಯಾರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತಾರೋ ಅವ್ರ ಹೆಸರಿಗೆ 10 ಎಕರೆನೂ ಬರ್ದ್ಬಿಡಿ ಮಮ್ಮಿ. ಮಮ್ಮಿ ಮಮ್ಮಿ ಮಮ್ಮಿ. ಕರೆಕ್ಟ್ ಅಮ್ಮ ಇದು. ಹೌದು, ಈಗ ಆಸ್ತಿ ನಿಮ್ದು ಪಿತ್ರಾರ್ಜಿತನ ಸ್ವಯಾರ್ಜಿತನ? ನನ್ನ ಗಂಡನೇ ಸಂಪಾದಿಸಿ ನನ್ನ ಹೆಸರಿಗೆ ಬಂದಿದ್ದಪ್ಪ. ಓ, ಸರ್ವೈತ್ ಬಿಡಿ. ಹಂಗಾರೆ ನೀವು ಯಾರಿಗೂ ಎದುರ ಅವಶ್ಯಕತೆ ಇಲ್ಲ. ನೀವು ಯಾರಿಗೆ ಬೇಕಾರೋ ನೋಡಿ, ಬೇಕಾದ್ರೆ ಇವನವನೇ ನಮ್ಮ ಕಳ್ಳಿ ಅವನೇ, ಯಾರ ಹೆಸರು ಬೇಕಾದ್ರೂ ಬರಿಬೋದು. ಅಣ್ಣ, ಸಮಸ್ಯೆ ಸಾಲ್ವ್ ಅಲ್ವಾ? ಇಲ್ಲ ಕಣ, ಈಗ ಶುರು. ನೋಡಮ್ಮ, ಕನ್ನಡಿ ನೋಡ್ಕೋ, ಪೌಡ್ರ್ ಹಾಕದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತೀಯ. ಅಯ್ಯ, ಇದೆಲ್ಲ ಯಾಕಪ್ಪ ಮಗನೆ ನನ್ಗೆ? ನೀ ಸುಮ್ನಿರಮ್ಮ, ನಾನ್ ನೀನು ಜೊತೆಲಿ ಹೋಯ್ತಾ ಇದ್ರೆ ಅಣ್ಣ ತಂಗಿ ಅನ್ಕೋಬೇಕು. ಹುಡುಗ್ರ, ಮೊಬೈಲ್ ಫೋನ್ನಾಗ ಜಾಸ್ತಿ ಮಾತಾಡಿದ್ರೆ ಬ್ರೈನ್ ಟ್ಯೂಮರ್ ಬರ್ತದಂತೆ ಕಣ್ರು. ಅಂದ್ರೆ ಮೊಬೈಲಲ್ಲಿ ಹುಡುಗಿರ್ ಜೊತೆ ಮಾತಾಡೋದು ತಪ್ಪಾ? ಮೊಬೈಲ್ನಲ್ಲಿ ಮಾತಾಡಿದ್ರೆ ಬ್ರೈನ್ ಹಾನಿಕರ, ಹುಡುಗಿರ ಜೊತೆ ಮಾತಾಡಿದ್ರೆ ಹೃದಯ ಹಾನಿಕರ. ಏನಣ್ಣ ಇದು? ಜಾರ್ಜ್ ಜಲಕ್. ಅಲ್ಲ ಅಣ್ಣ, ಈಗ ತಾನೇ ಶುರು ಹಚ್ಕೊಂತ ಇದೀನಿ, ಈಗ್ಲೇ ಎದುರಿಸಿದ್ರೆ ಹೆಂಗಣ್ಣ? ನಡ್ರಿ ಮಗನ. ಅಣ್ಣ, ಅಲ್ಲೊಂದು ಸೀನ್ ನಡೀತೈತೆ, ಹೊಸಿ ನೋಡ. ಅಮ್ಮ ತಗೊಳಮ್ಮ ಸ್ವೀಟು. ಅಯ್ಯೋ, ನನಗೆ ಸಕ್ಕರೆ ಕಾಯಿಲೆ ಆಯ್ತಲ್ಲೋ. ಅಮ್ಮ, ಇದು ಸ್ವೀಟು, ಇದು ತಿಂದ್ರೆ ಸಕ್ಕರೆ ಕಾಯಿಲೆ ಬರಲ್ಲ, ಯಾಕಂದ್ರೆ ಇದು ಶುಗರ್ಲೆಸ್ ಶುಗರು. ಹೌದಾ? ಹ್ಞೂ, ಕೊಡು, ತಗೋ. ನಾನೇ ತಿನ್ನಿಸ್ತೀನಿ. ಅಮ್ಮ, ನಾನು ಹುಟ್ಟಾಗಿಂದ 3 ವರ್ಷದ ಮಗುವರೆಗೂ ನೀನು ನಾನು ಹೇಗೆ ನೋಡ್ಕೊಂಡೆ ಹಾಗೆ ನಾನು ನಿನ್ನನ್ನು ಕೊನೆವರೆಗೂ ನೋಡ್ಕೋತೀನಮ್ಮ. ಏನಣ್ಣ ಈ ರೇಂಜಿಗೆ ಒಳ್ಳೆಯವನಾಗ್ಬಿಟ್ಟವನೇ? ಹಾವು ಮೊಟ್ಟೆ ಹತ್ರ ಸುಮ್ಮನೆ ಬರಕ್ಕಿಲ್ಲ ಕಣ, ಹೊಡೆದು ತಲೆಗೆ ಹಚ್ಕೊಳಕ್ ಬರುತ್ತಾ? ನುಂಗಾಕ್ ಬರೋದು. ಒಳ್ಳೆ ದಾರಿ ತಪ್ಪಿದ ಮಗ ಕಡ ನೀನು. ಡಾಕ್ಟ್ರೆ, ಇವ್ರು ನಮ್ಮಮ್ಮ. ಅಮ್ಮ, ಇವ್ರು ಡಾಕ್ಟ್ರು. ಅಯ್ಯೋ, ಒಳ್ಳೆ ಪರ್ಕೆಗೆ ಪ್ಯಾಂಟ್ ತಗ್ಲಾಕ್ದಂಗೆ ಇದೆಯಲ್ಲಪ್ಪ. ಒಳ್ಳೆ ಡಾಕ್ಟ್ರ್ ಹತ್ರ ತೋರ್ಸ್ಕೊಬಾರ್ದಾ? ಡಾಕ್ಟ್ರೇ, ತಗೊಳ್ಳಿ ಆ್ಯಪಲು. ದಿನಾ ಒಂದು ಆ್ಯಪಲ್ ತಿನ್ನೋದ್ರಿಂದ ಡಾಕ್ಟ್ರಿಂದ ದೂರ ಇರ್ಬೋದು. ನನ್ನ ಹೆಂಡ್ತಿನೋ ಡಾಕ್ಟರ್ ಕಣಯ್ಯ, ಅವಳು ದೂರ ಆಗ್ಬಿಟ್ರೆ ನನ್ಗೆ ಆಪಲ್ ಬೇಡ. ಸರಿ, ಏನಾಗಿದೆ ಇವ್ರಿಗೆ? ಥೂ, ಏನು ಆಗ್ಬಾರ್ದು ಅಂತಾನೆ ನಿಮ್ಮನ್ನ ಕರ್ಕೊಂಡ್ ಬಂದಿರೋದು. ಇವ್ರಿಗೊಂದು ತಲೆನೋವು ಮಾತ್ರೆ ಕೊಡಿ. ಇವ್ರಿಗೆ ತಲೆನೋವು ಇಲ್ವಲ್ಲಮ್ಮ? ಬಂದ್ರೆ ಬರಕ್ಕಿಂತ ಮುಂಚೆನೆ ಮಾತ್ರೆ ಕೊಡಿ. ದೇಕೋಣ, ಜ್ವರ ಕೆಮ್ಮು ಬಂದಾಗ್ಲೇ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಕ್ಕಾಗ್ಲಿಲ್ಲ, ಈಗ ಬರ್ದೇ ಇರೋ ತಲೆನೋವಿಗೆ ಡಾಕ್ಟ್ರು ಕರ್ಕೊಂಡ್ಬಂದು ಮಾತ್ರೆ ಕೊಡಿಸ್ತಾ ಇದ್ದಾಳೆ. ಒಂದ್ ಕೆಲ್ಸ ಮಾಡಿ, ನಮ್ಮ ಅಮ್ಮನ ಜೊತೆನೆ ಇದ್ಬಿಡಿ, ದಿನಕ್ಕೆ ಎಷ್ಟು ಕೂಲಿ ಅಂತ ಕೊಟ್ಬಿಡ್ತೀನಿ. ಅದೆಲ್ಲ ಏನು ಬೇಡ. ನೋಡಿ, ದಿನಕ್ಕೆ 3 ಕ್ಯಾರೆಟ್ ತಿನ್ನಿ, ಕಲರ್ ಬರುತ್ತೆ, ಚರ್ಮ ರೋಗ ಬರಲ್ಲ. ಆಮೇಲೆ ಖರ್ಜೂರ ತಿನ್ನಿ, ಕೂದಲು ಉದ್ರಲ್ಲ.
ಮೊಟ್ಟೆ ತಿನ್ನಿ, ಕ್ಯಾನ್ಸರ್ ಬರಲ್ಲ. ಹಾಲು ಕುಡೀರಿ, ಬೋನ್ ಪ್ರಾಬ್ಲಮ್ ಇರಲ್ಲ. ಆಮೇಲೆ ಬಿಸಿನೀರಿಗೆ ಜೇನುತುಪ್ಪ, ತೂಕ ಕಮ್ಮಿ. ರಾತ್ರಿ ಒಂದು ಬಾಳೆಹಣ್ಣು ತಿನ್ನಿ, ಔಟ್ ಗೋಯಿಂಗ್ ಫುಲ್ ಫ್ರೀ. ನೋಡ್ರೋ ಏನ್ ನಾಟಕ ಆಡ್ತಾವ್ರೆ. ಪ್ರೀತಿ ಅನ್ನೋ ಆತ್ಮ ದುಡ್ಡು ಅನ್ನೋ ದೇಹದೊಳಗಡೆ ಇರುತ್ತೆ. ದೇಹನೇ ಇಲ್ಲ ಅಂದ್ಮೇಲೆ ಆತ್ಮ ತಾನೇನ್ ಮಾಡತ್ತೆ? ಲೋ ಏನೋ ಇದು ಜಾರ್ ಜಲಕ್ಕು. ಏಯ್ ಎಪಿಸೋಡ್ ಒಂದ್ ಹೇಳೋ ಅಂದ್ರೆ ಸೀನ್ಗೊಂದೊಂದು ಹೇಳ್ತಿಲ್ಲ, ಜನ ತಡ್ಕೊಳಲ್ಲ ಕಣ. ಹುಡುಗ್ರ ಇದಕ್ಕೇನಾರು ಒಂದ್ ಮಾಡ್ಲೇಬೇಕು. ಬಾಣ ಬಾ ಕುತ್ಕೋ. ಸುದ್ರಾ ಅಯ್ಯೋ ಬಾರ ನೀನ್ ಫ್ರೀ ಆಗಿದ್ಯಾ ಅಂತ ಗೊತ್ತಾಯ್ತು. ನಾನಂತೂ ಯಾವಾಗ್ಲೂ ಫ್ರೀನಪ್ಪ. ಅದಕ್ಕೆ ಒಂದ್ 2 ನಿಮಿಷ ನಿಂತ ಮಾತಾಡೋಣ ಅಂತ. ನಿಮ್ಮ ಹತ್ರ ಮಾತಾಡಕ್ಕೆ ನಂಗೆ ಮಾನ ಮರ್ಯಾದೆ ಇಲ್ವಾ? ಏಯ್ ಮಾನ ಮರ್ಯಾದಿಲ್ಲ ಅಂತ ನನಗೆ ಟ್ಯಾಕಂಬರ. ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.